ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಕೇಕ್ ಡೆಕೋರೇಷನ್ ವಿಡಿಯೋ ಆಗಿ ನಾನು ಬಂದಿದ್ದೀನಿ. ಸೊ ನೋಡೋಣ ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ವಿಡಿಯೋ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಡೆಕೋರೇಷನ್ಗಾಗಿ ಸ್ವಲ್ಪ ಚಾಕ್ಲೇಟ್ ತೊಗೊಂಡಿದ್ದೆ, ಡಾರ್ಕ್ ಚಾಕ್ಲೇಟ್. ಇದನ್ನು ಮೆಲ್ಟ್ ಮಾಡಿಕೊಂಡು, ಅಂದರೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಬಾಯ್ಲ್ ಮಾಡೋಕ್ಕಿಟ್ಟು ಅದ್ರ ಮೇಲೆ ಇದು ಇಟ್ಟರೆ ಮೆಲ್ಟ್ ಆಗುತ್ತೆ. ಸೊ ಅಷ್ಟೇ. ಅದಾದಮೇಲೆ ನಾನೊಂದು ಬೇಕಿಂಗ್ ಪೇಪರ್ ಮೇಲೆ ಈ ರೀತಿ ಸವರ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದು ಡಿಸೈನ್ ಗೊತ್ತು ಆ ಡಿಸೈನ ನೀವು ಮಾಡ್ಕೋಬೋದು. ನಾನು ಸಿಂಪಲ್ ಆಗಿ ಹೀಗೆ ಸ್ಕ್ರ್ಯಾಪರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟು, ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ಡಿಸೈನ್ ಯಾವ ರೀತಿ ಬೇಕೋ ಆ ರೀತಿ. ಅದಾದಮೇಲೆ ರೋಲ್ ಮಾಡಿ ಮತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ನಾವು ಸ್ಪಾಂಜ್ನ ತಗೊಳ್ಳೋಣ. ಇದು ಪೈನಾಪಲ್ ಸ್ಪಾಂಜ್ ರೆಸಿಪಿ ನಿಮಗೆ ತೋರಿಸ್ತೀನಿ. ಪಕ್ಕ ತೋರಿಸ್ತೀನಿ ಅಂತ ಹೇಳಿ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು 3 ಲೇಯರ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಕೇಕ್ನು ಕೂಡ 3 ಲೇಯರ್ಸ್ ಆಗಿ ಮಾಡ್ಕೊಳ್ಳೋದು. ಸೊ 3 ಲೇಯರ್ಸ್ ಆದರೆ ಚೆನ್ನಾಗಾಗುತ್ತೆ ಅಂತ. ಸೊ ಈವನ್ಲಿ ಕಟ್ ಆಗಬೇಕು ಅಂತ ನಾನು ಥ್ರೆಡ್ ಮೂಲಕ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡ್ಕೊಂಡಾದ್ಮೇಲೆ ಶುಗರ್ ಸಿರಪ್ನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೀರಿಗೆ ಶುಗರ್ ಹಾಕಿ ಸ್ವಲ್ಪ ಪೈನಾಪಲ್ ಎಮಲ್ಷನ್ನ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಕೇಕ್ ಬೋರ್ಡ್ನ ಇಟ್ಕೊಂಡು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಾಕಿ ನೆಕ್ಸ್ಟ್ ಫಸ್ಟ್ ಲೇಯರ್ನ ಇಟ್ಕೊಳ್ಳೋಣ. ಇಟ್ಕೊಂಡಾದ್ಮೇಲೆ ಸ್ವಲ್ಪ ಶುಗರ್ ಸಿರಪ್ನ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಶುಗರ್ ಸಿರಪ್ ಜಾಸ್ತಿ ಆದರೂ ಅದು ಲಿಕ್ವಿಡಿ ಆಗುತ್ತೆ, ಮತ್ತು ಸ್ವಲ್ಪ ಲಿಕ್ವಿಡ್ ಥರ ಬರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ವಿಪ್ಪಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ನಾನು ನೆಕ್ಸ್ಟ್ ಲೇಯರ್ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಪೈನಾಪಲ್ ಪೀಸಸ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೂ ಈ ರೀತಿನೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಸೆಕೆಂಡ್ ಲೇಯರ್ ಇಟ್ಕೂಡ್ಲೆ ಸೈಡಲ್ಲಿ ನೀವು ಸ್ಕ್ರ್ಯಾಪರ್ ಇಂದ ವಿಪ್ಪಿಂಗ್ ಕ್ರೀಮ್ನ ಕ್ರಮ್ ಕೋಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಲೇಯರ್ಗೆ ಈಸಿ ಆಗುತ್ತೆ, ಅಂದರೆ ಈವನ್ ಆಗಿ ಕೇಕ್ ನಮಗೆ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಅದಾದಮೇಲೆ ಥರ್ಡ್ ಲೇಯರ್ ಇಡಿ. ಥರ್ಡ್ ಲೇಯರ್ ಇಟ್ಟು ನೆಕ್ಸ್ಟ್ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಕರೆಕ್ಟ್ ಪೊಸಿಷನಲ್ಲಿ ಇದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲಾಸ್ಟ್ ಇಟ್ಮೇಲೆ ಇದನ್ನು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಮೂಲಕ ಕ್ರಮ್ ಕೋಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಕ್ರಮ್ ಕೋಟ್ ಮಾಡಿ ಆದಮೇಲೆ ಒಂದು 5 to 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ಫ್ರಿಜ್ಜಲ್ಲಿ ಎತ್ತಿಟ್ಟಾದಮೇಲೆ ನಾನು ರೋಲ್ ಮಾಡಿ ಇಟ್ಟಿದ್ನಲ್ಲ ಚಾಕ್ಲೇಟ್ಸ್, ಅದನ್ನು ತೆಗಿತಾ ಇದ್ದೀನಿ. ಸೊ ಇಲ್ಲ ನೋಡ್ಬೋದು ಚಾಕ್ಲೇಟ್ ಎಲ್ಲ ರೆಡಿಯಾಗಿದೆ. ಅದಾದಮೇಲೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ಗೆ ಯೆಲ್ಲೋ ಕಲರ್ ಬರಲಿ ಅಂತ ನಾನು ಸ್ವಲ್ಪ ಎಮಲ್ಷನ್ನ ಹಾಕಿದ್ದೀನಿ. ಎಮಲ್ಷನ್ ಅಂದರೆ ಏನಿಲ್ಲ, ನಿಮಗೆ ಪೈನಾಪಲ್ ಫ್ಲೇವರು ಇರುತ್ತೆ, ಹಾಗೆ ಕಲರ್ ಕೂಡ ಇರುತ್ತೆ. ಕಲ್ಲರಲ್ಲಿ ಬರೀ ಕಲರ್ ಮಾತ್ರ ಇರುತ್ತೆ, ಫ್ಲೇವರ್ ಇರೋದಿಲ್ಲ. ಸೊ ಎಮಲ್ಷನ್ ಹಾಕೋದ್ರಿಂದ ಫ್ಲೇವರ್ ಮತ್ತು ಕಲರ್ ಎರಡೂ ಕೂಡ ಇರುತ್ತೆ. ಸೊ ಅದಕ್ಕೆ ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಕೇಕಿಗೆಲ್ಲ. ಸೊ ಈ ಕಲರ್ ಸಾಕು. ಯೆಲ್ಲೋ ಕಲರ್ ಆಗಿದೆ, ಬಟ್ ಲೈಟಿಂಗಲ್ಲಿ ತುಂಬ ಲೈಟ್ ಕಾಣಿಸ್ತಾ ಇದೆ. ಸೊ ಈ ಯೆಲ್ಲೋ ಕಲರ್ ನಿಮಗೆ ಗೊತ್ತಾಗ್ಬೋದು. ಇದನ್ನು ಲೇಯರಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು. ಸೊ ನನಗೆ ತಲೆಯಲ್ಲಿ ಯಾವುದು ಬಂತು ಅದನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಕೇಕ್ ಕೂಡ ತುಂಬ ಕ್ಲೀನಾಗಿ ಬರಬೇಕು, ಆವಾಗ ಮಾತ್ರ ಅಲ್ಲ ಕೇಕ್ ನೋಡೋದಕ್ಕೆ ಚೆಂದ ಇರೋದು. ಸೊ ಅದಾದಮೇಲೆ ಸೈಡಲ್ಲಿ ನಾನು ಸ್ಕ್ರ್ಯಾಪರ್ ಮೂಲಕ ಈ ರೀತಿ ಮಾಡಿಕೊಂಡೆ, ಬಟ್ ಅದು ಸರಿ ಆಗಲಿಲ್ಲ. ಸೊ ಅದಾದಮೇಲೆ ನೈಫಲ್ಲೇ ನಾನು ಈ ರೀತಿ ಸ್ಕ್ರ್ಯಾಪರ್ನ ಯೂಸ್ ಮಾಡಿದೆ.
ಸ್ಕ್ರ್ಯಾಪರಿಂದ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಅಂದರೆ ಬಿಗಿನರ್ಸ್ ಆದರೆ ನಮಗೆ ಸ್ಕ್ರ್ಯಾಪರಿಂದ ಮಾಡಿದ್ರೆ ಕೇಕ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಈ ಡಿಸೈನ್ನ ಫೈನಲಿ ಇರಲಿ ಅಂತ ಈ ಡಿಸೈನ್ನ ಮಾಡಿದೆ. ಸೊ ಈ ಡಿಸೈನ್ ಮಾಡೋದಕ್ಕೂ ತುಂಬ ಪ್ರಾಕ್ಟೀಸ್ ಇರಬೇಕು, ಎಲ್ಲರೂ ಮಾಡೋದಕ್ಕಾಗಲ್ಲ. ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ, ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನಾನು ಈ ನೋಸಲ್ನ ಹಾಕಿ ವೈಟ್ ಕಲರ್ ವಿಪ್ಪಿಂಗ್ ಕ್ರೀಮಲ್ಲಿ ನಾನು ಈ ರೀತಿ ಒಂದು ಡಾಟ್ ಇಟ್ಕೊಳ್ತಿದ್ದೀನಿ. ಸೊ ಜಾಸ್ತಿ ಗ್ರ್ಯಾಂಡ್ ಬೇಡ ಅಂತ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಗ್ಲೇಸಿಂಗ್ ಜೆಲ್ ಅದೇನು ಯೂಸ್ ಮಾಡ್ತಾ ಇಲ್ಲ. ಸೊ ಮುಂದೆ ನೋಡೋಣ ಯಾವ ರೀತಿ ಮಾಡ್ತೆ ಅಂತ ನಾನು. ಸೊ ಈ ಡಿಸೈನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಅಷ್ಟೇನು ಕಷ್ಟ ಇಲ್ಲ. ಸೊ ನೋಡಿದ್ರಲ್ಲ, ಇಷ್ಟೇ ಸಿಂಪಲ್. ಅದಾದಮೇಲೆ ಸೈಡಲ್ಲಿ ಸ್ವಲ್ಪ ಖಾಲಿ ಕಾಣಿಸ್ತಾ ಇತ್ತಲ್ಲ, ಹಾಗಾಗಿ ಈ ಸ್ಪ್ರಿಂಕಲ್ನ ಹಾಕ್ಕೊಳ್ತಾ ಇದ್ದೀನಿ, ಶುಗರ್ ಸ್ಪ್ರಿಂಕಲ್ಗಳನ್ನ. ಅಂದರೆ ಇದು ಕಲರ್ ಶುಗರ್ ಸ್ಪ್ರಿಂಕಲ್. ಇದು ಹಾಕ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಈ ರೀತಿ ಹಾಕ್ಕೊಂಡು ಅದಾದಮೇಲೆ ಬೋರ್ಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾವು ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಚಾಕ್ಲೇಟ್, ಅದನ್ನು ಇಡೋಣ. ಯಾವ ರೀತಿ ಇಡೋದು ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಫೈನಲಿ ತಲೆಗೆ ಹೇಗೆ ಬಂತೋ ಹಾಗೆ ನಾನು ಇದನ್ನು. ಸೊ ನಿಮಗೆ ಹೇಗೆ ಬಂತು ಅಂತ, ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ಇವತ್ತಿನ ಒಂದು ಡೆಕೋರೇಷನ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.